ಅಲ್ಲಮ್ಮ, ನಾನು ಕೆಲಸದಲ್ಲಿದ್ದೆ ಅಂತ ಹೇಳಿದ್ನಲ್ಲ, ಮತ್ತೆ ಮತ್ತೆ ಈ ಥರ ಕೋಪ ಮಾಡ್ಕೊಳ್ತಿದ್ಯಲ್ಲ. ಹೌದಲ್ಲ, ಈವನ್ ಕಾಲ್ ಪಿಕ್ ಮಾಡಲಿಲ್ಲ ಅಂತ ನಾನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡಿ ಇವನಿಗೆ ಬೈಬೇಕು? ಅದು ಏನಿಲ್ಲ ರಾಜು, ಆದರೆ ಏನಾದರೂ ಸರಿ, ನೀನು ಆ ಥರ ಅರ್ಜೆಂಟೆಲ್ಲ ನಾವು ಕಾಲ್ ಮಾಡುವಾಗ ತೆಗಿಲಿಲ್ಲ ಅಂದರೆ ಕೋಪ ಬಂದೇ ಬರುತ್ತೆ ಯಾರಿಗಾದರೂ. ಓ ಹಾಗಾ, ಸರಿ. ಹಾಗಿದ್ರೆ ನೀನು ಏನು ಅರ್ಜೆಂಟಿಗೆ ಅಷ್ಟೊಂದು ನನಗೆ ಫೋನ್ ಮಾಡಿದ್ದೆ ಅಂತ ಹೇಳು. ಏನಿಲ್ಲ. ನೋಡು, ಏನಿಲ್ಲ ಅಂತಿದ್ಯಾ, ಮತ್ತೆ ನೋಡಿದ್ರೆ ಅರ್ಜೆಂಟ್ ಅಂತಿದ್ಯಾ. ಏನಾಗಿದೆ ನಿನಗೆ? ಯಾಕೆ ಗಾಡ್ತಿದ್ಯಾ ಸ್ವಲ್ಪ ದಿವಸದಿಂದ? ಅಯ್ಯೋ ದೇವ್ರೆ, ಯಾಕೆ ಗಾಡ್ತಿದ್ದೆ ನನಗೆ? ಇವನು ಬೇರೆ ಕ್ವಶನ್ ಮೇಲೆ ಕ್ವಶನ್ ಮಾಡ್ದಿದ್ದಾನೆ. ತೆಪ್ಪಕ್ಕೆ ಕೂತ್ಕೊಂಡಿರ್ಬೋದಿತ್ತು, ನಾನು ಬೇಡ್ದಿದ್ದ ಕೆಲಸ ನಾನೇ ಮಾಡಿದ್ದೆ. ಗನ್ ಬಾಯ್ಸ್ ಅಂತಿದ್ಯಲ್ಲ. ಅಲ್ಲಿ ಮೇಲೆ ಯಾರಿದ್ದಾರೆ ಅಂತ ನೋಡ್ತಿದ್ಯೆ? ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ಮೊದಲು. ಏನಿಲ್ಲ ಕಣೋ. ಸರಿ, ಹೇಗಿದ್ರು ನನ್ನ ಜ್ಯೂಸ್ ಕುಡ್ದಾಯ್ತಲ್ಲ, ನಾನಿನ್ನು ಹೊರಡ್ತೀನಿ. ಕೆಫೆಯಲ್ಲಿ ಕಾಯ್ತಿರ್ತಾರೆ. ನನಗೆ ಏನೋ ಡೌಟ್, ಇವಳು ನನ್ನ ಪ್ರೀತಿಸ್ತಿದ್ದಾಳೆ ಆದರೆ ಹೇಳೋದಿಲ್ಲ. ನೋಡ್ಬಾ ಎಷ್ಟು ದಿವಸ ಆಟಾಡ್ತಾಳೆ ಅಂತ. ಓಯ್ ಹಲೋ ಹಲೋ ಹಲೋ, ನಾನು ಇಲ್ಲಿದ್ದೇನೆ, ನೀನೆಲ್ಲ ಅಲ್ಲಿ ನೋಡ್ತಿರೋದು? ಇನ್ನು ಎದೆ ಬರ್ತಾ ಕೇಳಿದ ನನ್ನೆದೆ ಬರ್ತಾನೆ ಇಷ್ಟು ದೊಡ್ಡದಾಗಿ ಸೌಂಡ್ ಮಾಡ್ತಿದ್ಯಾ? ಹಲೋ, ಹಾಂ ಸಾರಿ. ನೀನು ಕೊಟ್ಟ ಜ್ಯೂಸ್ ತಾನೆ? ಹೆದರುದ ಅರಳಿಗೆ ನಾನಂಬಲ ನಿನ್ನನೇ ತಲುಪಲು ಮನಸ್ಸಲ್ಲಿ ಸವಿಗನಸಿನ ಸಾಲೆ ನಿಂತಿದೆ. ಪಾತ್ರೆಯ ತಿಕ್ಕಲು ಎಲ್ಲವೇ ನೀ ಹೋದರು ಗಮನ ಇನ್ನೆಲ್ಲಿದೆ? ನಗು ನಗು, ನಾನು ಬಂದಿದ್ರಿಂದ ಆಯಿತು. ನಿನ್ನ ಗಮನ ಹೆದರುತ್ತಾ ಅಂತ ಹೇಳಿಕೊಂಡು. ಏನ್ರಿ ಅಲ್ಲಿ ಸದ್ದು? ಪಾತ್ರೆ ತೊಳೆದಾಯ್ತಾ? ಹಾಂ ತೊಳಿತಾ ಇದ್ದೀನಿ. ಚೆನ್ನಾಗಿ ತೊಳಿತಿದ್ದಾಳೆ. ಲೇ ಅಕ್ಕ, ನೀನು ಲವ್ ಮಾಡೋದಕ್ಕೆ ಏನು ನನಗೆ ಬೇಜಾರಿಲ್ಲ ಕಣೆ, ಆದರೆ ಸ್ವಲ್ಪ ನೋಡ್ಕೊಳ್ಳಿ, ನಿನ್ನ ಬುದ್ಧಿ ನಿನ್ನ ಕೈಯಲ್ಲಿರಲಿ. ಅಯ್ಯೋ, ಈಗೇನಾಯ್ತು ಅಂಥದ್ದು? ಏನೋ ಹಾಡಾಡ್ಬೇಕನ್ನಿಸ್ತು, ಹಾಡಾಡ್ತಾ ಬಂದೆ. ಏನ್ರಿ, ಸ್ವಲ್ಪ ಅಂಗಡಿಗೆ ಹೋಗಿ ಬನ್ನಿ. ಏನು ತರಲಿಕ್ಕೆ? ನಾಳೆ ನಾಗರ ಪಂಚಮಿ ಅಲ್ಲ, ಅದಕ್ಕೆ ಸ್ವಲ್ಪ ಐಟಮ್ ಎಲ್ಲ ತರಲಿಕ್ಕೆ ಉಂಟು, ತಗೊಂಡು ಬನ್ನಿ. ತಗೊಂಡು ಬನ್ನಿ ಅಂದರೆ ಸಾಕು, ಹಣ ಕೊಡು. ಓಹೋ ಬಂದ್ಬಿಡಿ. ಯಾಕೆ, ನಿಮ್ಮ ಹತ್ರ ಅದಕ್ಕೂ ಹಣ ಇಲ್ವಾ? ಅಯ್ಯೋ ದೇವ್ರೆ, ಇವಳಿಗೆ ಸ್ವಲ್ಪ ಮಾತಾಡಲಿಕ್ಕೆ ಸಿಕ್ಕರೆ ಸಾಕು, ಮರ್ಯಾದಿನೇ ಕಳೆದು ಬಿಡ್ತಾಳೆ. ಸರಿ ತಗೊಳ್ಳಿ. ಏ ಯೋ, ನಾನು ನಿನ್ನ ಹತ್ರ ಏನು ಹೇಳಿದ್ದು? ಅಮೌಂಟ್ ಅಂತ ತಗೊಂತಲ್ಲ ಹೇಳಿದ್ದು, ಅದನ್ನು ಬಿಟ್ಟು ನನ್ನ ಕೈ ಹಿಡಿದು ಹೇಳ್ತಾ ಕೇಳಿದ್ದು ನನ್ನ ಮಗನೇ ನಿನ್ನ ಭಾಷೆ ಇಲ್ಲದು. ನೀನು ಎಲ್ಲಿಂದ ಬಂದು ಸಾಯ್ತೀಯೋ ಏನು, ನನಗೆ ಬಂದು ಗಂಟಿದ್ದಿದೆಯಲ್ಲ ನೀನು. ಯಪ್ಪ, ನನ್ನ ಸೊಂಟನೇ ಹೊಡೆದೋಯ್ತಲ್ಲಪ್ಪ. ಹೊಡೆದೋಗೋಕ್ಕೇನದು ಗ್ಲಾಸ? ಹೇಗಿದ್ರು ನೀನೇ ತಾನು ಹೇಳಿದ್ದು ನನ್ನ ಮುಖ ನೋಡೋಕ್ಕಾಗಲ್ಲ ಅಂತ ಹತ್ರದಿಂದ, ಅದಕ್ಕೆ ಕೈ ಬಿಟ್ಬಿಟ್ವಿ. ಬರ್ತೀನಿ. ಹೇಗಿದ್ದರೂ ಬಿದ್ದಿದ್ದೀನಿ ನೆಲಕ್ಕೆ. ಇನ್ನು ಎದ್ದು ನಡೆಯೋಷ್ಟಕ್ಕೆ ನನ್ನ ಸೊಂಟ ಇನ್ನೊಂದು ಗತಿ ಆಗೋಗುತ್ತೆ. ಸ್ವಲ್ಪ ಇಲ್ಲೇ ಮಲಗ್ತೀನಿ. ಅಯ್ಯೋ ನಿರ್ಮಲಾ, ಏನಾಯ್ತು ನಿನಗೆ? ಎದ್ದೇಳು. ಯಪ್ಪ ಅಕ್ಕ, ಸ್ವಲ್ಪ ಕೈ ಕೊಡಿ ಅಕ್ಕ.